Municipal Council teaches a lesson to litterers. The Hassan City Municipal Council has taken a unique and stern approach to tackle the issue of public littering. To curb the habit of citizens throwing waste in unauthorized areas, officials took the street early in the morning to educate and reprieve offenders. Early morning crackdown, CMC officials arrived at various locations at dawn to catch those disposing of waste improperly. The authorities identified specific areas where people frequently dumped mixed waste and designated them as a black spots. In a touching mood to the appeal to the public conscience, officials stood with the small children at these spots requesting citizens to keep the environment clean for the sake of next generation. A major awareness drive was conducted in the Guddena Alli area of Hassan, where officials taught residents about the importance of waste segregation and hygiene. The CMC has sent a clear message that littering in a public spaces will no longer to be tolerated, that staff will continue to monitor and educate the public on site. ಏನಿಲ್ಲ ಈ ಭಾಗದಲ್ಲಿ ಇದನ್ನೆಲ್ಲ ಫುಲ್ ಬ್ಲಾಕ್ ಸ್ಪಾಟ್ ಮಾಡಾಕಿದ್ರು. ಈ ಥರ ಹೇಳಿದಾಗ ನಮ್ಮ ಪರಿಸರ ಅಭಿಯಂತರು ಕವಿತಾ ಮೇಡಮ್ ಅವರು ಹೇಳಿದರು, ಈ ಜಾಗಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು, ಯಾರು ಕಸ ಹಾಕ್ತಿದ್ರು. ನಮ್ಮಲ್ಲಿ ಏನಿದೆ, ನಮ್ಮ ಕಸದ ಗಾಡಿಗೆ ನಮ್ಮ ಸಾರ್ವಜನಿಕರು ಏನು ಉಪಯುಕ್ತ ವಸ್ತುಗಳು ಕೊಡ್ತಾರೆ, ವೇಸ್ಟ್ ವಸ್ತುಗಳು ಕೊಡ್ತಾರೆ, ಆ ವಸ್ತುಗಳು ಬಳಸ್ಕೊಂಡು ನಾವು ಇದನ್ನು ಬ್ಲಾಕ್ ಸ್ಪಾಟ್ನ ಇದು ಮಾಡಿದ್ದೀವಿ. ಏನಿಲ್ಲ, ನೀವು ಪ್ಲಾಸ್ಟಿಕ್ ಬ್ಯಾಗ್ ಉಪಯೋಗಿಸ್ಕೊಂಡು ಬಟ್ಟೆ ಬ್ಯಾಗ್ಗೆ ಉಪಯೋಗಿಸಿ ಅಂತ. ಆಮೇಲೆ ನಮ್ಮ ಕಸದ ಗಾಡಿಗಳಿಗೆ ನೀವು ಬಂದಾಗ ಸಗ್ರಿಗೇಷನ್ ಮಾಡಿ ಕಸದ ಗಾಡಿಗೆ ನಿಮ್ಮ ಕಸಗಳ ಹಸಿ ಕಸ ಒಣ ಕಸ ವಿಂಗಡಿಸ್ಕೊಡಿ. ಸ್ವಚ್ಛತೆಯೇ ನಮ್ಮ ಧ್ಯೇಯ. ನಿಮ್ಮ ಹೆಸರು? ಚೇತನ್ ಕುಮಾರ್. ಅದೇನು ನಮ್ಮ ಡ್ರೈ ವೇಸ್ಟ್ ಇದೆಯಲ್ಲ ಅದನ್ನು ಉಪಯೋಗಿಸ್ಬಿಟ್ಟು ನಾವು ಬ್ಯೂಟಿಫಿಕೇಷನ್ ಮಾಡಿದ್ದೀವಿ ಸರ್. ಬ್ಲಾಕ್ ಸ್ಪಾಟ್ ನಮ್ಮ ಕಮ್ಯುನಿಟಿ ಮೊಬೈಲರ್ಸು, ನಮ್ಮ ಪೌರ ಕಾರ್ಮಿಕರು, ನಮ್ಮ ವರ್ಕ್ ಇನ್ಸ್ಪೆಕ್ಟರ್ ಸಂತೋಷ್ ಅವರು ಎಲ್ಲ ಶ್ರಮಪಟ್ಟಿದ್ದಾರೆ. ಇದಕ್ಕೆಲ್ಲ ನಮ್ಮ ಕಮಿಷನರ್ ಹಾಗೂ AWE ಕವಿತಾ ಮೇಡಮ್ ನಮಗೆ ಸಹಕರಿಸ್ತಾರೆ. ಹೆಸರು? ನಮ್ಮ ಹೆಸರು ಬಿಹಾರ. ಎಲ್ಲಿ ಮಗ್ಲ? ಇಲ್ಲಿ ಯಾವ ಊರು? ಹಾಸನ್. ಹಾಸನ್. ಇಲ್ಲಿ ಏನೇನು ಮಾಡಿದ್ದಾರೆ ಮಗ್ಲ? ಇಲ್ಲಿ ತುಂಬಾ ಕಸ ಬಿಸಾಕಿದ್ದಾರೆ. ಅಲ್ಲಿ ಏನು ಮಾಡಿದ್ರಿ ನೀವು? ಕಸದ ಗಾಡಿಗೆ ಹಾಕ್ಬೇಕು. ಯಾರು ಕಸ ಇಲ್ಲಿ ಹಾಕಬಾರ್ದು. ಯಾರು ಕಸ ಇಲ್ಲಿ ಹಾಕ್ಬಾರ್ದು. ಮಹಾನಗರ ಪಾಲಿಕೆ ಅವರಿಗೆ ನಾವೆಲ್ಲ ಸಹಕಾರ ನೀಡಬೇಕು. ಪೌರ ಕಾರ್ಮಿಕರಿಗೆ ನಾವೆಲ್ಲ ಬೆಲೆ ಕೊಡಬೇಕು. ಇನ್ನು ಮುಂದೆ ನಮ್ಮ ಮನೆಗಳಲ್ಲಿ ಈ ವಿಷಯವನ್ನು ಹೇಳಿಕೊಡುತ್ತೇವೆ. ಧನ್ಯವಾದಗಳು. ಈಗಾಗಲೇ ಮಹಾನಗರ ಪಾಲಿಕೆ ಹಾಸನ ಮಹಾನಗರನ ಸ್ವಚ್ಛತೆ ಕಾಪಾಡೋಕ್ಕೆ ಸಾಕಷ್ಟು ಹೆಜ್ಜೆಗಳನ್ನು ಇಟ್ಟಿದ್ದೀವಿ. ಅದರಲ್ಲಿ ಈ ಬ್ಲಾಕ್ ಸ್ಪಾಟ್ ಅನ್ನ ಬ್ಯೂಟಿಫಿಕೇಶನ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ. ಸೊ ಇಲ್ಲಿ ಏನೇನು ನಾವು ಮಾಡಿದ್ದೀವಿ, ಇದ್ರ ನಮ್ಮ ಗಾಡಿಗೆ ಕೊಡ್ತಾರಲ್ಲ ಒಣ ಕಸ ಹಸಿ ಕಸ, ಆ ಕಸದಿಂದನೇ ನಾವು ಇವತ್ತು ಈ ಗೊಂಬೆಗಳ ಇದೆಲ್ಲ ಮಾಡಿರೋದು. ಸೊ ದಯವಿಟ್ಟು ಸಾರ್ವಜನಿಕರು ಹಸಿ ಕಸ ಮತ್ತೆ ಒಣ ಕಸನ ಸಪ್ರೇಟ್ ಮಾಡಿ ಕೊಡಬೇಕು ಅಂತ ಮನವಿ ಮಾಡ್ಕೋತೀವಿ. ನಮ್ಮ ವಾಹನ ಏನಾದರೂ ಫಾಸ್ಟಾಗಿ ಬರ್ತಾ ಇದೆ, ಸರಿಯಾಗಿ ಕಲೆಕ್ಟ್ ಮಾಡ್ತಾ ಇಲ್ಲ, ಇನ್ ಟೈಮ್ ಬರ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಮಹಾನಗರ ಪಾಲಿಕೆಗೆ ಗಮನಕ್ಕೆ ತಂದು, ಅದು ಬಿಟ್ಬಿಟ್ಟು ವಾಹನ ಬರ್ತಾ ಇಲ್ಲ ಅಂತ ನಿಮ್ಮ ಪಾಡಿಗೆ ನೀವು ರೋಡ್ ಸೈಡ್ ಕಸ ಎಸಿಬೇಡಿ. ನಿಮ್ಮ ಸಾರ್ವಜನಿಕರ ಪ್ರತಿಯೊಬ್ಬ ವ್ಯಕ್ತಿದು ಸಲಹೆನ ನಾವು ಕೇಳಿಕೊಂಡು ಅದ್ರ ಪ್ರಕಾರ ನಾವು ಇನ್ನೂ ನಮ್ಮ ಒಂದು ಕಾರ್ಯ ವೈಖರಿನ ಇನ್ನೂ ಎಫಿಷಿಯೆಂಟ್ ಆಗಿ ಮಾಡಿ
ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ನಿಮ್ಮ ಸಲಹೆಗಳು ಬೇಕು. ಸೊ ದಯವಿಟ್ಟು ಕಸನ ಎಲ್ಲಿ ಬೇಕಲ್ಲಿ ಹಾಕ್ಬಿಡಿ. ಇನ್ನೊಂದು ಬೇಸಿಗೆ ಬರ್ತಾ ಇದೆ, ದಯವಿಟ್ಟು ಹೆಣ್ಮಕ್ಳು ತುಂಬಾ ನೀರನ್ನ ರಸ್ತೆ ಧೂಳು ಬಿಡ್ಸೋಕ್ಕೆ ಮೈ ಬಗ್ಸಿ ಗುಡಿಸಿ ಒಂದು 4-5 ಜಗ್ಗಲ್ಲಿ ನೀರು ಹಾಕಿ ರಂಗೋಲಿ ಬಿಡಿ. ನಾನೆಲ್ಲ ನೋಡ್ತಾ ಇದ್ದೀವಿ, ಸಿಟಿ ಒಳಗಡೆ ಪೈಪ್ ಇಟ್ಕೊಂಡು ಗಂಟೆಗಟ್ಟಲೆ ನೀರನ್ನ ರೋಡಿಗೆ ಹಾಕೊಂಡು ಕೂತಿದ್ದೀರಾ. ಇದರಿಂದ ನಮ್ಮ ಆಸ್ಫಾಲ್ಟ್ ರೋಡ್ ಕ್ವಾಲಿಟಿನೂ ಕಳ್ಕೊಂಡು ಗುಂಡಿ ಬೀಳ್ತಾ ಇದೆ. ಮತ್ತೆ ನಮಗೆ ನೀರಿನ ಉತ್ಪತ್ತಿ ಮಾಡಿ ನಿಮಗೆಲ್ಲ ಸರಬರಾಜು ಮಾಡೋದಕ್ಕೆ ಸಾಕಷ್ಟು ವೆಚ್ಚನೂ ಬರ್ತಾ ಇದೆ. ಅದೆಲ್ಲ ನಿಮ್ಮ ತೆರಿಗೆ ಹಣದಲ್ಲೇ ನಾವು ಮಾಡ್ತೀವಿ. ಸೊ ನಿಮ್ಮ ತೆರಿಗೆ ಹಣ ನಿಮಗೆ ಕಡಿಮೆ ಆಗಬೇಕು ಅಂತಂದ್ರೆ ನೀವೆಲ್ಲ ರೀತಿಯಲ್ಲೂ ಸಹಕರಿಸಿ ಅಂತ ಹಾಸನ ಮಹಾಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು.